ಮತ್ತೊಮ್ಮೆ ಎಲ್ರಿಗೂ ಯುಕೆ ಇಂಗ್ಲಿಷ್ ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ಗೆಳೆಯರೆ, ನಿನ್ನೆ ವಿಡಿಯೋದೊಳಗೆ ನಾವು ಹೇಳಿದಂತೆ ಇವತ್ತು ನಿಮ್ಮ ಮುಂದೆ ಗ್ರಾಮರ್ನ ಹೊಸ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದು ಯಾವುದಪ್ಪ ಅಂತಾರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆರ್ ಫಾರ್ಮ್ಸ್ ಆಫ್ ಅಡ್ಜೆಕ್ಟಿವ್ಸ್ ಆರ್ adverbs used to compare one thing, person or action to another. ಇಲ್ಲಿ ನೋಡಿ, ಹಿಂಗಂದ್ರೆ ಏನಪ್ಪಾ ಅಂತ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ಬೇರೆ ಅನ್ನೋಲ್ರಿ. ಮನ್ಯಾಗ ಕಾಲೇ ಕುತ್ಕೊಂಡು ನಮ್ಮ ಅವ್ವ ನಮ್ಮ ಕಾಕಿ ಕೂಡಿ ಮಾತಾಡ್ತಿರ್ತಾರ ನೋಡ್ರಿ, ನನ್ನ ಮಗ ಹಂಗಲ್ಲ, ಅವ್ರ ಮಗ ಹಂಗಲ್ಲ, ನನ್ನ ಮಗ ಹಂಗ, ಇವನ್ ಮಗ ಹಿಂಗ ಅಂತೇಳಿ ಕಂಪೇರ್ ಮಾಡ್ತಿರ್ತಾರ್ರಿ. ಅಂದ್ರ ಒಬ್ರಿಗೊಬ್ರು ಕಂಪೇರ್ ಮಾಡ್ತಿರ್ತಾರೆ. ಇಲ್ಲಿ ಏನಪ್ಪಾ ಅಂತಾರ ಅಬ್ಜೆಕ್ಟಿವ್ಸ್ ಅಂದ್ರ ಅವನಲ್ಲಿ ಇರ್ತಕ್ಕಂಥ ಕ್ವಾಲಿಟಿಗಳನ್ನ ಕಂಪೇರ್ ಮಾಡ್ತಿರ್ತಾರ. ಒಂದು ಅಡ್ವರ್ಬ್ಸ್ ಅಂದ್ರ ಅವ್ನು ಮಾಡ್ತಿರ್ತಕ್ಕಂಥ ಕ್ರಿಯೆಗಳನ್ನ ಕಂಪೇರ್ ಮಾಡ್ತಿರ್ತಾರ. ಒಂದು ಹೀಗೆ ಕಂಪೇರ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನತ್ತೆ, ಅದಕ್ಕೆ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಒಬ್ಬ ಮನುಷ್ಯನಾಗ್ಲಿ ಒಂದು ವಸ್ತುವಿನಾಗ್ಲಿ ನೋಡ್ರಿ, ಈ ಕಂಪೇರ್ ಮಾಡ್ತಕ್ಕಂಥ ಗುಣ ಏನತ್ಲ ಮನುಷ್ಯನ ಹುಟ್ಟು ಗುಣ ಇದು. ನಮ್ಮ ವಸ್ತುವನ್ನ ಮತ್ತೊಬ್ರಿಗೆ ಕಂಪೇರ್ ಮಾಡೋದಾಗ್ಲಿ ಅಥವಾ ನಮ್ಮ ಮನೆಯಾಗಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೊಬ್ರಿಗೆ ಕಂಪೇರ್ ಮಾಡೋದಾಗ್ಲಿ ನಾವು ಬಹಳಷ್ಟು ಮಾಡ್ತೀವಿ. ಅದೇ ರೀತಿ ಕಂಪೇರ್ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನ ನಾವು ಇಂಗ್ಲಿಷ್ ಒಳಗ ಏನಂತ ಕರಿತೀವಿ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಇಲ್ಲಿ ಅಡ್ವರ್ಬ್ಸ್ ಮತ್ತು ಅಡ್ಜೆಕ್ಟಿವ್ಸ್ ಗಳನ್ನ ನಾವೇನ್ ಮಾಡ್ತೀವಿ? ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಅಥವಾ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಕಂಪೇರ್ ಮಾಡ್ತೀವಿ, ಅಥವಾ ಒಬ್ಬಣ್ಣ ಇಡೀ ಒಂದು ಸಮೂಹಕ್ಕೆ ಅಥವಾ ಒಂದು ಗುಂಪಿಗೆ ನಾವೇನ್ ಮಾಡ್ತೀವಿ? ಕಂಪೇರ್ ಮಾಡ್ತೀವಿ. ಹಾಗೆ ಒಬ್ಬ ಮಾಡ್ತಿರ್ತಕ್ಕಂಥ ಕೆಲಸವನ್ನ ಮತ್ತು ಇನ್ನೊಬ್ಬರು ಮಾಡ್ತಿರ್ತಕ್ಕಂಥ ಕೆಲಸದ ರೀತಿಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಂಪೇರ್ ಮಾಡ್ತೀವಿ. ಉದಾಹರಣೆಗೆ, ನಾವು ಸಣ್ಣಗಿರ್ತಾಗ ಸ್ಟೂಡೆಂಟ್ಗಳು ಇದ್ದಾಗ ನಾವು ಮಾಡ್ತಿದ್ವಿ, ಏನ್ ಮಾಡ್ತಿದ್ವಿ? ಒಬ್ಬ ಟೀಚರ್ ಹೇಳ್ತಿರ್ತಕ್ಕಂಥ ಒಂದು ಪಾಠ ಏನಿರ್ತಪ್ಪ ಅಂತಾರ ಬಹಳಷ್ಟು ನಮಗ ಲೈಕ್ ಆಗಿರ್ತತಿ. ಅವಾಗ ಏನ್ ಮಾಡ್ತೀವಪ್ಪ ಅಂತಂದ್ರ ಅವ್ರು ಮಾಡ್ತಿರ್ತಕ್ಕಂಥ ಪಾಠವನ್ನ ಮತ್ತೊಬ್ಬರಿಗೆ ನಾವು ಕಂಪೇರ್ ಮಾಡ್ಕೋತೀವಲ್ಲ. ಹಂಗ ಕಂಪೇರ್ ಮಾಡಿ ಏನ್ ಹೇಳ್ತಿರ್ಲ, ಒಂದನ್ನ ಮತ್ತೊಂದಕ್ಕೆ ಏನ್ ಕಂಪೇರ್ ಮಾಡಿ ಹೇಳ್ತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಅದ್ರಾಗ ದೇರ್ ಆರ್ 3 ಡಿಗ್ರೀಸ್. ಎಷ್ಟು ಅದಾವಪ್ಪ ಅಂದ್ರೆ ಡಿಗ್ರೀಸ್ 3 ಅದಾವ. ಎಷ್ಟದಾವ? 3 ಅದಾವ. 3 ಯಾವ್ಯಾವು ಅಂತಂದ್ರ ಒಂದೊಂದಾಗಿ ನೋಡ್ತಾ ಹೋಗ್ರಿ. ದೇರ್ ಆರ್ 3 ಟೈಪ್ಸ್ ಇನ್ ಡಿಗ್ರೀಸ್. ಒಂದೇದು ಯಾವಪ್ಪ ಅಂತಾರ ಪಾಸಿಟಿವ್ ಡಿಗ್ರಿ. ಯಾವ ಡಿಗ್ರಿ ರೀ? ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ. ಎರಡನೇದು ಯಾವಪ್ಪ ಅಂದ್ರ ಕಂಪೇರೇಟಿವ್ ಡಿಗ್ರಿ. ಮೂರನೇದು ಯಾವಪ್ಪ ಅಂದ್ರ ಸೂಪರ್ಲೇಟಿವ್ ಡಿಗ್ರಿ. ನಿಮ್ಗೆ ಅರ್ಥ ಆಗಿರ್ಬೇಕೀಗ ಏನಪ್ಪಾ ಅಂತಾರ, ಪಾಸಿಟಿವ್ ಅಂದ್ರ ಸಿಂಪಲ್ ಆಗಿ ಅವನಲ್ಲಿ ಇರ್ತಕ್ಕಂಥ ಒಂದು ಕ್ವಾಲಿಟಿಯನ್ನ ಹೇಳ್ತಕ್ಕಂಥದ್ದು. ಕಂಪೇರ್ ಅಂದ್ರ ಒಬ್ರಿಗೊಬ್ರೆ ಕಂಪೇರ್ ಮಾಡ್ತಕ್ಕಂಥದ್ದು. ಸೂಪರ್ಲೇಟಿವ್ ಅಂದ್ರ ಒಬ್ಬಣ್ಣ ಬಹಳಷ್ಟು ಜನರಿಗೆ ಕಂಪೇರ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಮೊದಲೇದು ಯಾವುದು? ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿಗೆ ಏನು ನಾವು ಡೆಫಿನೇಷನ್ ಕೊಡ್ತೀವಿ? ಡೆಫಿನೇಷನ್ ಏನ್ ಕೊಡ್ತೀವಪ್ಪ ಅಂದ್ರ ದ ಬೇಸಿಕ್ ಫಾರ್ಮ್ ಆಫ್ ಆನ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್. ಅಂದ್ರೆ ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬ್ ದ ಬೇಸಿಕ್ ಫಾರ್ಮ್ ಅನ್ನ ಇದ್ರೊಳಗೆ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಇಲ್ಲಿ ನಿಮಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡ್ರಿ. ಗುಡ್ ಅಂದ್ರೆ ಏನು? ಒಳ್ಳೆಯ. ಇದ್ರದ್ದು ಎರಡನೇ ಅಂತಂದ್ರೆ ಇಬ್ಬರು ಮಂದಿ ಒಳಗೆ ನಾವು ಕಂಪೇರ್ ಮಾಡ್ಬೇಕಾದಾಗ ಏನ್ ಬರಿತೀವಿ? ಬೆಟರ್ ಬರಿತೀವಿ. ಉದಾಹರಣೆಗೆ ಒಂದು ಯಾವುದೋ ಅರ್ಬಿ ತರಕ್ ಹೋಗಿರ್ತಾರೆ, ಅರ್ಬಿ ಅಂಗಡಿ ಹೋಗಿರ್ತಾರೆ, ಇದಕ್ಕಿಂತ ಅದು ಬೆಟರ್ ಐತಲ್ಲ. ದಿಸ್ ಈಸ್ ಗುಡ್ ಬಟ್ ದ್ಯಾಟ್ ಒನ್ ಈಸ್ ಬೆಟರ್ ದ್ಯಾನ್ ಇಟ್. ಇದಕ್ಕಿಂತನೂ ಅದು ಬೆಟರ್ ಐತಿ ಅಂತೇಳಿ ಹೇಳ್ತಿರ್ತೀವಿ, ಅದಾಗ ಬೆಟರ್ ಬಳಸ್ತೀವಿ. ಹಂಗ ಇನ್ನು ಇವೆಲ್ಲಾನು ನೋಡಿರ್ತೀರಿ, ಇವನ್ನೆಲ್ಲ ಬಿಟ್ಟು ಮತ್ತೊಂದು ಯಾವುದೋ ಲೈಕ್ ಆಕೈತಿ, ಅವೆಲ್ಲದಕ್ಕಿಂತ ಇದು ಬೆಸ್ಟ್ ಐತಿ ನೋಡುವು ಅಂತ ಕರಿತೀವಿ. ಅದು ಲಾಸ್ಟ್ ರೀ, ಮೂರನೇದು. ಅದಕ್ಕೆ ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ, ಏನ್ ಫಸ್ಟಿಗೆ ಏನಾದ್ರು ಕ್ವಾಲಿಟಿಯನ್ನ ಹೊಗಳ್ತೀವಲ್ಲ, ಚಲೋನ ಇರ್ಲಿ ಕೆಟ್ಟ ಇರ್ಲಿ, ಇದು ಭಾಳ ಬಾದತಿ, ಇದು ಅದಕ್ಕಿಂತನ ಬಾದತಿ, ಇದು ಪೂರಾ ಬಾದತಿ ಅಂತೀವಿ ಅಂದ್ರೂ ಅದು ಕೂಡ ಕಂಪ್ಯಾರಿಸನ್ ರೀ. ಬರೀ ಚಲೋ ಅಷ್ಟೇ ಕಂಪ್ಯಾರಿಸನ್ ಅಂತಲ್ಲ. ಬೇಸಿಕ್ ಒಳಗೆ ಅಂದ್ರೆ ಫಸ್ಟಿಗೆ ನಾವು ಕ್ವಾಲಿಟಿ ಬರಿತೀವಲ್ಲ, ಅಂದ್ರೆ ಅಡ್ಜೆಕ್ಟಿವ್ ಬರಿತೀವಿ ಅಥವಾ ಅಡ್ವರ್ಬ್ ಬರಿತೀವಲ್ಲ, ಬೇಸಿಕ್ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್, ಆ ಫಾರ್ಮ್ ಅನ್ನ ಯೂಸ್ ಮಾಡ್ತಿರ್ತಕ್ಕಂಥದ್ದು ಮೊದಲನೇ ಡಿಗ್ರೀಸ್. ಅದು ಯಾವ್ದಪ್ಪ ಅಂದ್ರೆ ಪಾಸಿಟಿವ್ ಡಿಗ್ರಿ. ಏನ್ರದು? ಪಾಸಿಟಿವ್ ಡಿಗ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ
ಇದಾದ ನಂತರ ಬರ್ತಕ್ಕಂಥದ್ದು ಕಂಪ್ಯಾರೇಟಿವ್ ಡಿಗ್ರಿ. ಕಂಪ್ಯಾರೇಟಿವ್ ಡಿಗ್ರಿ ಅಂದ್ರೆ ಏನು? ಕಂಪ್ಯಾರೇಟಿವ್ ಡಿಗ್ರಿ ಅಂದ್ರೆ ಕಂಪೇರ್ಸ್ ಟೂ ಥಿಂಗ್ಸ್ ಆರ್ ಪೀಪಲ್. ಇದು ಇಬ್ಬರೊಳಗ ಅಂದ್ರೆ ಇಬ್ಬರಲ್ಲಿ ಕಂಪ್ಯಾರಿಸನ್ ಮಾಡ್ತತಿ. ಇದು ಅರ್ಥ ಆತ್ರಿ? ಇಲ್ಲಿ ಒಂದ್ ತಲೆಗೆ ಇಟ್ಕೊಡ್ರಿ, ಇಬ್ಬರ ಮಂದಿನ ಕಂಪೇರ್ ಮಾಡ್ತತಿ. ಎಲ್ಲಿ ಹೋಗ್ಲಿ, ವಸ್ತು ಇತ್ತು, ವಸ್ತುನು ಎರಡು ತರ ಕಂಪೇರ್ ಮಾಡ್ತತಿ. ಮನುಷ್ಯರಿದ್ರು ಎರಡು ತರ ಕಂಪೇರ್ ಮಾಡ್ತತಿ. ಆಮೇಲೆ ಅನಿಮಲ್ ಇದ್ರು ಎರಡು ತರ ಕಂಪೇರ್ ಮಾಡ್ತತಿ. ಉದಾಹರಣೆಗೆ ನಮ್ಮ ಮನ್ಯಾಗ ಇಬ್ರು ಮಂದಿ ಹುಡುಗರು ಇರ್ತಾವ್ರಿ. ಅವು ಅಪ್ಪಗೆ ಹೆಂಗಿರ್ತಪ್ಪ ಅಂದ್ರೆ ಒಬ್ಬನ ಮ್ಯಾಗ ಪ್ರೀತಿ ಜಾಸ್ತಿ ಇರ್ತದೆ, ಒಬ್ಬನ ಮ್ಯಾಗ ಕಡಿಮೆ ಇರ್ತತಿ ಅಂತಿರಲ್ಲ. ಅದನ್ನ ಹೆಂಗ್ ಹೇಳ್ತೀರಿ ನೀವು? ಅವ್ರ ಕಂಪೇರ್ ಮಾಡೋದ್ರ ಮ್ಯಾಗ ಹೇಳ್ತೀರಿ ನೀವು. ಇವ್ ಬಾಳ್ದನಪ್ಪ, ಇವ್ರನ್ನ ಬಾಳ ಸಮಾಧಾನ, ಇವನಿಗೆ ಹೋಲಿಸಿ ಅವನನ್ನ ಹೇಳ್ತಿರ್ತಾರ. ಹಂಗ ಇಬ್ಬರಿಗೆ ಹೋಲಿಸ್ತಕ್ಕಂಥ ಕೆಲಸ ಯಾವ್ದು ಮಾಡ್ತಪ್ಪ? ಕಂಪ್ಯಾರೇಟಿವ್ ಡಿಗ್ರಿ ಮಾಡ್ತತಿ. ಈ ಕಂಪ್ಯಾರೇಟಿವ್ ಡಿಗ್ರಿ ಒಳಗೆ ಏನಪ್ಪಾ ಅಂತಾರ, ಇದನ್ನ ನಾವು ಎರಡನೇ ಫಾರ್ಮ್ ತಗೋತೀವಿ. ಇದೇ ಏನ್ರಿಲ್ಲ, ಗುಡ್ಡ, ಬೆಟರ, ಬೆಸ್ಟ ಹಂಗಿಲ್ಲ ಇದಾವ ನೋಡ್ರಿ. ಫಾಸ್ಟ್ ಏನ್ರಿದು ಬೇಸಿಕ್ ಫಾರ್ಮ್. ಇದರ ಕಂಪ್ಯಾರೇಟಿವ್ ಫಾರ್ಮ್ ಏನಪ್ಪಾ ಅಂದ್ರೆ ಫಾಸ್ಟರ್. ಹಂಗೆ ಟಾಲರ್, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್. ತಲೆ ಇಟ್ಕೊಡ್ರಿ, ಇಲ್ಲಿ ಬ್ಯೂಟಿ ಅಂತಕ್ಕಂಥದ್ದು ಏನಪ್ಪಾ ನೌನ್. ಇದು ಬ್ಯೂಟಿ ಅಂತಕ್ಕಂಥದ್ದೇನು ನೌನ್. ಅದನ್ನ ನಾವು FUL ಹಚ್ಕೊಂಡು ಏನ್ ಮಾಡ್ಕೊಂಡಿವಿ? ಅದನ್ನ ಅಡ್ಜೆಕ್ಟಿವ್ ಮಾಡ್ಕೊಂಡಿವಿ. ಸೊ ಆರ್ಟಿಫಿಷಿಯಲ್ ಅಡ್ಜೆಕ್ಟಿವ್ಗಳಿಗೆ ಮೋರ್ ಮತ್ತು ಮೋಸ್ಟ್ ಹಚ್ತೀವ್ರಿ. ಏನ್ ಹಚ್ತೀವಿ? ಮೋರ್ ಮತ್ತು ಮೋಸ್ಟ್ ಹಚ್ತೀವಿ. ಅಂದ್ರ ಅದ ನೌನ್ ಇದ್ದಿದ್ದನ್ನ ನಾವು ಮಾಡಿಫಿಕೇಶನ್ ಮಾಡ್ಕೊಂಡು ಅಡ್ಜೆಕ್ಟಿವ್ ಮಾಡ್ಕೊಂಡಿದ್ವಿ ಅಂದ್ರೆ, ನಾಮ ವಿಶೇಷಣ ಮಾಡ್ಕೊಂಡಿದ್ವಿ ಅಂದ್ರೆ ಅದಕ್ಕೇನು ಹಚ್ತೀವಿ? ಮೋರ್ ಮತ್ತು ಮೋಸ್ಟ್ ಹಚ್ತೀವಿ. ಇಲ್ಲಾಂದ್ರೆ ಉಳಿಕಿದ್ದೆಲ್ಲ ಹೆಂಗೆ ಚೇಂಜ್ ಆಗ್ತಾವ ಅಂದ್ರೆ ER, EST, IER, IST ಹಿಂಗ ಹತ್ತಿ ಚೇಂಜ್ ಆಗ್ತಾವ. IER, IST ಎಲ್ಲಿ ಹತ್ತಾವ ಅನ್ನೋದು ನಿಮ್ಗೆ ಗೊತ್ತದ, ಅದಕ್ಕೆ ನಾ ಹೇಳಿಲ್ಲ. ಆದ್ರೂ ಏನ್ ಮಾಡಿನಪ್ಪ, ಈ ವಿಡಿಯೋದ ಕೆಳಗೆ ಒಂದು ಲಿಂಕ್ ಐತ್ರಿ. ಆ ಲಿಂಕ್ ಮ್ಯಾಗ ಕ್ಲಿಕ್ ಮಾಡ್ಕೋದ್ರಪ್ಪ ನಿಮ್ಗೆ ಆಲ್ಮೋಸ್ಟ್ ಏನಾಕತ್ತೆ, ಎಲ್ಲ ಅಡ್ಜೆಕ್ಟಿವ್ಸ್ಗಳು ಎಲ್ಲ ಒಂದೊತ್ತರ ಸಿಗುವಂಗ ಏನ್ ಮಾಡಿವಪ್ಪ ಅಂತಾರೆ ನಾವು ಆ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿವಿ. ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಅದನ್ನ ಏನ್ ಮಾಡ್ಬೋದು, ಅಲ್ಲಿ ಬೇಕಾರ ಇಂಥ ಸಾಕಷ್ಟು ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ಗಳನ್ನು ನೀವು ಅಲ್ಲಿ ನೋಡ್ಕೊಳ್ಬಹುದು. ಇನ್ನು ಮೂರನೇದು ಯಾವ್ದಪ್ಪ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ. ಏನ್ರಿ? ಸೂಪರ್ಲೇಟಿವ್ ಡಿಗ್ರಿ. ಈ ಸೂಪರ್ಲೇಟಿವ್ ಡಿಗ್ರಿ ಏನ್ ಹೇಳ್ತತಿ? ಸೂಪರ್ಲೇಟಿವ್ ಡಿಗ್ರಿ ಯಾರಲ್ಲೂ ಇರ್ಲಾರ್ದ ಕ್ವಾಲಿಟಿ ಒಬ್ಬ ಮನುಷ್ಯನೊಳಗಿತ್ತು ನಾವು ಏನಂತಾರೆ? ಸೂಪರ್ ಮ್ಯಾನ್ ಅಂತಾರೆ, ಹೌದಲ್ಲ? ಹಂಗ ಇದನ್ನ ಇಡೀ ಒಂದು ಇಬ್ಬರು ಮಂದಿ ಒಳಗೆ ಹೋಲಿಸೋದಲ್ರಿ ಇದು. ಇಲ್ಲಿ ಏನಪ್ಪಾ ಅಂದ್ರೆ ಇಡೀ ಒಂದು ಸಮೂಹಕ್ಕ ಅಥವಾ ಇಡೀ ಒಂದು ಗುಂಪಿಗೆ ಅಥವಾ ಮೂರಕ್ಕಿಂತ ಹೆಚ್ಚಿನ ಜನರಿಗೆ ಹೋಲಿಸ್ತಕ್ಕಂಥದಕ್ಕ ನಾವೇನಂತ ಕರಿತೀವಿ? ಸೂಪರ್ಲೇಟಿವ್ ಡಿಗ್ರಿ ಅಂತೀವಿ. ಏನಂತ ಕರಿತೀವಿ? ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಸೂಪರ್ಲೇಟಿವ್ ಡಿಗ್ರಿ ಒಳಗ ಇಲ್ಲೂ ಕೂಡ ನೌನನ್ನ ನಾವು ತಗೊಂಡು ಬಂದು ನಾಮ ವಿಶೇಷಣ ಮಾಡ್ಕೊಂಡಿದ್ವಿ ಅಂದ್ರೆ ಏನೇ ರೀ, ನಾಮಪದ ಏನತ್ಲ, ಆ ನಾಮಪದವನ್ನ ಅದಕ್ಕೆ ಸಫಿಕ್ಸಸ್ ಹಚ್ಚಿ ನಾವೇನ್ ಮಾಡಿರ್ತೀವಿ? ನಾಮ ವಿಶೇಷಣ ಮಾಡ್ಕೊಂಡಿರ್ತೀವಿ. ಅವ್ರ ಹಿಂದ್ಗಡೆ ಮೋರ್ ಮತ್ತು ಮೋಸ್ಟ್ ಹಚ್ತೀವಿ. ಅಂದ್ರೆ ಇಲ್ಲಿ ಏನ್ ಹತ್ತತ್ರಿ? ಮೋಸ್ಟ್ ಹತ್ತತಿ. ಕಂಪ್ಯಾರೇಟಿವ್ ಒಳಗ ಮೋರ್ ಹತ್ತದ. ಹಂಗೆ ಅವು ಉಳಿಕಿದ್ದು ಏನದಾವ್ರಿ? EST ಹತ್ತಿ ಏನಾಕವ? ಸೂಪರ್ಲೇಟಿವ್ ಫಾರ್ಮ್ಗೆ ಬರ್ತಾವ. ಇವು ಮೂರು ನಮಗ್ ಗೊತ್ತದ್ವಿ. ಏನೇನಪ್ಪಾ ಅಂತಂದ್ರೆ, ಒಂದು ಪಾಸಿಟಿವ್ ಡಿಗ್ರಿ ಅಂದ್ರೆ ಅವನಲ್ಲಿ ಇರ್ತಕ್ಕಂಥ ಕ್ವಾಲಿಟಿಯನ್ನು ಹೇಳ್ತಕ್ಕಂಥದ್ದು ಬೇಸಿಕ್ ಫಾರ್ಮ್ ನಾವು ಪಾಸಿಟಿವ್ ಡಿಗ್ರಿ ಅಂತೀವಿ. ಇನ್ನು ಕಂಪ್ಯಾರೇಟಿವ್ ಡಿಗ್ರಿ ಅಂದ್ರೆ ಒಂದಕ್ಕೊಂದು ಹೋಲಿಕೆ ಮಾಡಿ ಏನ್ ಹೇಳ್ತೀವಲ್ಲ ಅವಕ್ಕೆ ಏನಂತ ಕರಿತೀವಿ ನಾವು? ಕಂಪ್ಯಾರೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಒಂದನ್ನ ಇಡೀ ಗುಂಪಿಗೆ ಕಂಪೇರ್ ಮಾಡೋದು ಅಥವಾ ಒಂದನ್ನ ಮೂರಕ್ಕಿಂತ ಹೆಚ್ಚಿನ ಮಂದಿಗೆ ಕಂಪೇರ್ ಮಾಡೋದು. ಅದಕ್ಕೆ ಏನಂತ ಕರಿತೀವಿ ನಾವು? ಸೂಪರ್ಲೇಟಿವ್ ಡಿಗ್ರಿ ಅಂತೀವಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾನ್ರಿ. ನಮ್ಮ ಶಾಲೆ ಒಂದು ಕ್ಲಾಸ್ ಎಕ್ಸಾಂಪಲ್ ಕೊಡ್ತಾನೆ. ನಮ್ಮ ಶಾಲೆ ಒಬ್ಬ ಹುಡುಗದಾನ, ಒಬ್ಬ ಶಾಣೆ ಅದಾನ ಅಂತ ಹೇಳ್ಬೇಕಾಗಿತ್ತು. ಒಂದು XYZ ಹುಡುಗನ ಹೆಸರು ತಗೊಂಡು, ರಾಹುಲ್ ಈಸ್ ಅ ವೈಸ್ ಬಾಯ್. ಅವ ಏನಪ್ಪಾ ಅಂದ್ರೆ ರಾಹುಲ್ ಒಬ್ಬ ಜಾಣ ವಿದ್ಯಾರ್ಥಿ ಅಂತ ಆತು. ಅದನ್ನ ರಾಹುಲ್ನ ನಿಮ್ಮ ಶಾಲೆ ಮತ್ತೊಬ್ಬ ಇರ್ತಾನ, ಅವಾಗ ಹೋಲಿಕೆ ಮಾಡಿ ಹೇಳಿದ್ರಿ. ಒಂದು ಲೆವೆಲ್ಗೆ ಶನೆ ಇರ್ತಾನವ, ಅವ್ ಹೋಲಿಕೆ ಮಾಡಿ ಹೇಳ್ಬೇಕಾದಾಗ ರಾಹುಲ್ ಈಸ್ ವೈಸರ್ ದ್ಯಾನ್ ಪ್ರಫುಲ್. ರಾಹುಲ್ ಈಸ್ ವೈಸರ್ ದ್ಯಾನ್
ಪ್ರಫುಲ್ ಅಂದ್ರ ಪ್ರಫುಲ್ನಕ್ಕಿಂತನೂ ರಾಹುಲ್ ಏನದಾನ ಶಾಣೆ ಅದಾನ. ಇಲ್ಲಿ ವೈಸ್ ಇದ್ದಿದ್ದೇನತ್ತು ವೈಸರ್ ಆತ. ಲಾಸ್ಟಿಗೆ ಏನ್ ಹೇಳ್ತೀರಿ ನೀವು, ಏಪ ಇಡೀ ಕ್ಲಾಸ್ನಾಗ ಅವ ಶಾಣೆ ಅದಾನ ಅಂತ ಹೇಳ್ಬೇಕಾದಾಗ ರಾಹುಲ್ ಈಸ್ ದ ವೈಜೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂದ್ರೆ ಇಡೀ ಕ್ಲಾಸ್ ಒಳಗ ಅವ ಒಬ್ಬ ಶಾಣೆ ಅಂತ ಹೇಳ್ತಕ್ಕಂಥದ್ದು ಇವು ಮೂರು ತುರು. ಇನ್ನು ಇವುಗಳನ್ನ ಎಕ್ಸ್ಚೇಂಜ್ ಮಾಡ್ಬೇಕಾದಾಗ ಅಂದ್ರೆ ಇಂಟರ್ಚೇಂಜ್ ಮಾಡ್ಬೇಕಾದಾಗ ಹೆಂಗ್ ಚೇಂಜ್ ಆಕ್ಕವು ಅನ್ನೋದನ್ನ ಒಂದ್ ಎರಡು ನಮೂನಿ ಮಾಡಿ ತೋರ್ಸನ್ರನ. ಆಮೇಲೆ ಇವ್ರ ಮ್ಯಾಗ ಕ್ವಶನ್ಗಳು ಯಾವ್ಯಾವ ಬಿದ್ದಾವ ಅನ್ನೋದನ್ನ ಮುಂದಿನ ವಿಡಿಯೋದೊಳಗೆ ನಾವು ಬಿಡಿಸೋಣ. ಈಗ ನೋಡ್ರಿ, ಫಸ್ಟ್ ಎಕ್ಸಾಂಪಲ್ ರೀ. ಫಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಾರೆ, ನಿಮಗ ಪಾಸಿಟಿವ್ ಕೊಡ್ತಾರ, ಪಾಸಿಟಿವ್ ಕೊಟ್ಟು ಏನ್ ಮಾಡ್ತಾರಪ್ಪ ಅಂತಾರ, ಇವು ಕೆಳಗಿನ ಎರಡು ಮಾಡ್ರಿ ಅಂತ ಹೇಳ್ತಾರೆ. ಹೆಚ್ಚಾಗಿ 10th ಎಕ್ಸಾಮ್ಸ್ ಒಳಗ ಹಿಂಗ ಕೊಟ್ಟ ಕೆಳಗಿನ ಎರಡು ಮಾಡಂತ ಹೇಳ್ತಾರ. ಒಂದು ಇಲ್ಲಪ್ಪ ಅಂತಾರ ಒಂದ್ ಯಾವ್ದಾರ ಕೊಟ್ಟು ಮತ್ತೊಂದು ಮಾಡಕ್ಕೆ ಇರ್ತಾರ. ಈಗ ಏನ್ ಕೊಟ್ಟನಪ್ಪ ಅಂತಾರ, ಇಲ್ಲಿ ನೋಡ್ರಿ, ಇಲ್ಲಿ ಇವ್ರಿಬ್ರೊಳಗೂ ಏನತಿ ಈಕ್ವಾಲಿಟಿ ಐತ್ರಿ. ಏನತಿ ಈಕ್ವಾಲಿಟಿ ಐತಿ. ರವಿ ಏನಾಗೈತಪ್ಪ ಅಂತಾರ, ರಾಜುನಷ್ಟ ಎತ್ತರದನು ಅಂತ ಹೇಳ್ಯಾರ ಇವ್ರು. ನೋಡ್ರಿ, ರವಿ ಈಸ್ ಆಸ್ ಟಾಲ್ ಆಸ್ ರಾಜು. ರವಿನು ಏನದನಪ್ಪ ಅಂತಾರ, ರಾಜುನಷ್ಟ ಎತ್ತರದನು ಅಂತ ಹೇಳ್ಯಾರ. ರಾಜುನಷ್ಟ ಅಂದ್ರೆ ಈಕ್ವಲ್ ಐತ್ರಿ. ಈಕ್ವಲ್ ಇದ್ದಾಗ ಇದನ್ನ ಹೋಲಿಕೆ ಅನ್ನಂಗಿಲ್ಲ. ಇದನ್ನ ಕೊಟ್ಟಿದ್ರ ಡಿಗ್ರಿ ಗುರುತಿಸಿರಪ್ಪ ಅಂದಾಗ ಎರಡು ಕಡೆ ಎರಡು ಹೆಸರದಾವತ್ತು ತಿಳ್ಕೊಂಡು ನೀವೆಲ್ರಿ ಇದಕ್ಕೆ ಕಂಪ್ಯಾರೇಟಿವ್ ಡಿಗ್ರಿ ಅಂತ ಬರದ್ರಪ್ಪ ಅಂತಾರ, ಇದೇನಾಕತಿ ತಪ್ಪಾಕತಿ. ಸೊ ಇದಕ್ಕೇನ್ ಮಾಡ್ಬೇಕು, ತಲೆಯಾಗ ಇಟ್ಕೋರಿ. ಈಸ್ ಆಜ ಈ ಆಜ ಬಂದಿತ್ತಪ್ಪ ಅಂತಾರೆ, ಇದೇನು ಸಿಂಪಲ್ ಟ್ರಿಕ್ ಹೇಳಕತ್ತನ್ನ. ಯಾಕಂದ್ರೆ ಓದ್ರಂತೂ ಎಲ್ಲರಿಗೂ ಗೊತ್ತಾಗತತಿ. ಆದ್ರೂ ಯಾರಿಗ್ ಗೊತ್ತಾಗಂಗಿಲ್ಲ ಅವ್ರು ನೀವೇನ್ ಮಾಡ್ರಿ, ಈಜ್ ಆಜ ಯಾಜ ಬಂದಿತ್ತಂದ್ರ ಎದ್ರ ಮುಂದ, ಅಡ್ಜೆಕ್ಟಿವ್ ಮುಂದ ಅಥವಾ ಅಡ್ವರ್ಬ್ ಮುಂದ ಮುಂದೆ ಹೆಸರು ಬೈತಂದ್ರ ಕಂಪಲ್ಸರಿ ಅದ ಏನಿರ್ತೈತ್ರಿ, ಈಕ್ವಲ್ ಪರ್ಸನ್ಗಳನ್ನ ಏನ್ ಮಾಡಿರ್ತಾರ ಹೇಳಿರ್ತಾರ. ಇದಕ್ಕೂ ನಾವು ಪಾಸಿಟಿವ್ ಡಿಗ್ರಿನ ಅನ್ನಬೇಕು. ಇದಕ್ಕೆ ನಾವು ಕಂಪ್ಯಾರಿಟಿವ್ ಅನ್ನಕ್ ಬರಂಗಿಲ್ಲ. ಇನ್ನು ಕಂಪ್ಯಾರಿಟಿವ್ ಎದಕ್ಕೆ ಅನ್ಬೇಕು, ರವಿ ಈಸ್ ಟಾಲರ್ ದ್ಯಾನ್ ರಾಜು. ತಲೆಯಾಗ ಇಟ್ಕೊಳ್ರಿ, ಈಸ್ ಆಸ್ ಬಂದಿತ್ತಂದ್ರ ಅದು ಪಾಸಿಟಿವ್ ಡಿಗ್ರಿನ ಇರ್ತೈತಿ ಕಂಪಲ್ಸರಿ. ತಲೆಯಾಗ ತೆಗೆದ ಬಿಡ್ರಿ, ಬೇರೆ ಯಾವುದು ಬರಂಗಿಲ್ಲ. ಈಸ್ ಆದ ನಂತರ ಅಡ್ಜೆಕ್ಟಿವ್ ಅಥವಾ ಎಡ್ವರ್ಬ್ ಬಂದು ಆಸ್ ಬಂದಿತ್ತಪ್ಪ ಅಂತಾರ, ಅದು ಕಂಪಲ್ಸರಿ ಪಾಸಿಟಿವ್ ಡಿಗ್ರಿನೇ ಇರ್ತೈತ್ರಿ. ಕಂಪ್ಯಾರೇಟಿವ್ ಡಿಗ್ರಿ ಒಳಗೆ ಏನಾಕೈತಿಪ್ಪ ಅಂತಾರ, ಇಬ್ರು ಮಂದಿ ಹೆಸರು ಬಂದಾವಿಲ್ಲ ನೋಡ್ರಿ. ಆ ಲೈನ್ದೊಳಗ ಇಲ್ಲಿ ಐತಿ ನೋಡ್ರಿ, ಈ ಪದ ಬಂದಿತ್ತ ಬಗೆಹರಿತ್ರಿ. ದ್ಯಾನ್ ಅಂತಕ್ಕಂಥದ್ದು ಏನ್ರಿ, ದ್ಯಾನ್. ಈ ದ್ಯಾನ್ ಅಂತಕ್ಕಂಥ ಪದ ಬಂದಿತ್ತಪ್ಪ ಅಂತಾರ, ಅದು ಕಂಪಲ್ಸರಿ ಏನಿರ್ತದ, ಕಂಪ್ಯಾರೇಟಿವ್ ಡಿಗ್ರಿ ಇರ್ತದ. ಸಪೋಸ್ ನಿಮಗೆ ಇದು ತಿಳಿಲಿಲ್ಲ ಅಂದ್ರೆ, ಯಾವುದು ಅಡ್ವರ್ಬ್ ಅಥವಾ ಅಡ್ಜೆಕ್ಟಿವ್ ಹೆಂಗೆ ಚೇಂಜ್ ಆಗೈತೆ ಅನ್ನೋದು ನಿಮಗೆ ತಿಳಿಲಿಲ್ಲ ಅಂದ್ರೆ, ದ್ಯಾನ್ ಬಂದಿತ್ತಪ್ಪ ಅಂತಾರ ಕಂಪಲ್ಸರಿ ಏನಾಗಿರ್ತದ, ಅದು ಕಂಪ್ಯಾರೇಟಿವ್ ಡಿಗ್ರಿನ ಆಗಿರ್ತದ. ಗುರ್ತಿಸುವುದು ಹೇಳತ್ತನ್ರ ನಾ. ಈಗ ಪಾಸಿಟಿವ್ ಯಾವುದು, ಕಂಪ್ಯಾರೇಟಿವ್ ಯಾವುದು, ಸೂಪರ್ಲೇಟಿವ್ ಯಾವುದು, ಗುರ್ತಿಸುವುದು ಹೇಳಕತ್ತೇನೆ. ಈಸ್ ಆಸ್ ಬಂದತಿ, ನಡು ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಬಂದತಿ. ಇದನ್ನ ಏನಂತ ಕರಿತೀರಿ ನೀವು, ಇದನ್ನ ನಾವು ಪಾಸಿಟಿವ್ ಡಿಗ್ರಿ ಅಂತ ಕರಿತೀವಿ. ಅದೇ ಎರಡು ಮಂದಿ ಹೆಸರು ಬಂದಾವು, ಆಮ್ಯಾಗ ಏನಾಗೈತಿ, ಆ ಒಂದು ಇದ್ರೊಳಗ ದ್ಯಾನ್ ಅಂತಕ್ಕಂಥದ್ದು ಬಂದಿತ್ತಪ್ಪ ಅಂತಾರ, ಇದನ್ನ ನಾವೇನಂತ ಕರಿತೀವಿ, ಕಂಪ್ಯಾರೇಟಿವ್ ಡಿಗ್ರಿ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಲಾಸ್ಟ್ ಯಾವ್ದಪ್ಪ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ. ಇದನ್ನ ಗುಣ ಇಡ್ಬೇಕಾದ್ರೆ ಬಹಳ ಸಿಂಪಲ್ ಐತ್ರಿ. ಒಂದು ಥಿಂಗ್ ಅಥವಾ ಒಂದು ಪರ್ಸನ್ ಇರ್ತೈತಿ, ನೆಕ್ಸ್ಟ್ ಸೈಡ್ ಏನಿರ್ತದಪ್ಪ ಅಂತಾರ, ಮೂರಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ಅಥವಾ ವಸ್ತುಗಳು ಇರ್ತಾವ. ಇದ್ದಪ್ಪ ಅಂತಂದ್ರ ಎರಡಕ್ಕಿಂತ ಹೆಚ್ಚಿರ್ತಾವ್ರಿ. ಎರಡಕ್ಕಿಂತ ಹೆಚ್ಚಿದ್ದಪ್ಪ ಅಂತಾರ, ಅದು ಸೂಪರ್ಲೇಟಿವ್ ಡಿಗ್ರಿ. ಮತ್ತಿನ್ ಅದಕ್ಕಿಂತನೂ ಚಂದಂಗೆ ತಿಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ಟಾಲೆಸ್ಟ್ ಐತಿ ನೋಡ್ರಿ. ಇದು ಏನಿದು ಟಾಲೆಸ್ಟ್ ಅಂತಕ್ಕಂಥದ್ದು EST ಐತಿ. ಏನಾಗ್ಯದಪ್ಪ ಅಂತಂದ್ರೆ, ಇದು ಅಡ್ವರ್ಬ್ ಅಥವಾ ಅಡ್ಜೆಕ್ಟಿವ್ ಏನಾಗೈತಿ, ಅದರದ ಸ್ಟೇಟಸ್ ಅನ್ನ ಹೆಚ್ಚು ಮಾಡ್ಕೊಂಡತಿ. ಅದ್ರ ಹಿಂದ್ಗಡೆ ದ ಬಂದಿತ್ತಂದ್ರ, ಎದ್ರ ಹಿಂದ್ಗಡೆ ರೀ, ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಹಿಂದ್ಗಡೆ ದ ಬಂದಿತ್ತಂದ್ರ, ಅದು ಕಂಪಲ್ಸರಿ ಏನಿರ್ತದ, ಸೂಪರ್ಲೇಟಿವ್ ಡಿಗ್ರಿ ಇರ್ತದ.
ಆಡ್ವರ್ಬ್ ಅಥವಾ ಅಡ್ಜೆಕ್ಟಿವ್ ಹಿಂದ್ಗಡೆ ದ ಬಂದಿತ್ತಂದ್ರ ಅದು ಯಾವ ಡಿಗ್ರಿ ಇರ್ತೈತ್ರಿ? ಸೂಪರ್ಲೇಟಿವ್ ಡಿಗ್ರಿ ಇರ್ತತಿ. ಈಗ ನಿಮ್ಗೆ ಅರ್ಥ ಆಗೈತೆ ಅಂತ ತಿಳ್ಕೊಂಡ ನೋಡ್ರಿ. ಈಸ್ ಆಸ್ ಬಂದು ಅಡ್ವರ್ಬ್ ಅಥವಾ ಅಡ್ಜೆಕ್ಟಿವ್ ಬಂದು ಅದ್ರ ಮುಂದ್ಗಡೆ ಆಸ್ ಬಂದು ಮುಂದೊಂದು ಹೆಸರು ಬಂದಿತ್ತು ಅಂದ್ರೂ ಕೂಡ ಏನ್ರಿ ಹೆಸರು ಬರಲಿ ಅಥವಾ ವಸ್ತು ಬರಲಿ ಏನಾರ ಬರಲಿ ಇವು ಎರಡೂ ಬಂದವ ಅಂತ ಹೇಳಿ ಕಂಪ್ಯಾರೇಟಿವ್ ಡಿಗ್ರಿ ಅನ್ನಂಗಿಲ್ಲ. ನಡು ಈಜ್ ಆಸ್ ಬಂದಿತ್ತು ಅಂದ್ರೆ ಬಗೆಹರಿತೀರಿ. ಇಲ್ರಿ ಯಾಸ್ ಬರ್ದ್ ವಾಜ್ ಆಜು ಇರ್ಬೋದ್ರಿ. ಆಸ್ ಬರ್ದ್ ಅಡ್ವರ್ಬ್ ಬರ್ದ್ ಆಸ್ ಬಂದಿತ್ತಂದ್ರ ಎರಡು ಕಡೆ ಆಸ್ ಬಂದ್ ಮುಂದ ರಾಜು ಅಥವಾ ರವಿ ಹಿಂಗೆ ಯಾವ ಹೆಸರುಗಳು ಬಂದಿದ್ರು ಕೂಡ ಏನದು ಕಂಪ್ಯಾರಿಟಿವ್ ಅಲ್ಲ, ಅದು ಪಾಸಿಟಿವ್ ಡಿಗ್ರಿ. ಇನ್ನು ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಏನಾಕತ್ರಿ? ರವಿ ಅದನ ಟಾಲರ್ ಇಲ್ಲಿ ನೋಡ್ರಿ ಇದರ ಭಾಳ ತಲೆ ಕೆಡ್ಸೋಂಗಿಲ್ಲ. ಎರಡು ವಸ್ತುಗಳು ಇರ್ತಾವ. ಎರಡು ವಸ್ತುಗಳು ಇದ್ದು ನಡು ಏನಾಗಿರ್ತಪ್ಪ ಅಂತಾರ ಧ್ಯಾನ್ ಅಂತಕ್ಕಂಥದ್ದು ಒಂದು ಶಬ್ದ ಬಂದಿರ್ತತಿ. ಧ್ಯಾನ್ ಅಂತಕ್ಕಂಥ ಶಬ್ದ ಬಂದಿತ್ತಪ್ಪ ಅಂತಾರ ಕಂಪಲ್ಸರಿ ಅದು ಕಂಪ್ಯಾರೇಟಿವ್ ಡಿಗ್ರಿ. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಒಳಗ ಭಾಳ ತಲೆ ಕೆಡ್ಸ್ಕೊಳಂಗಿಲ್ರಿ. ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ಹಿಂದ್ಗಡೆ ದ ಬಂದಿತ್ತಪ್ಪ ಅಂತಂದ್ರ ಅದೇನು ಸೂಪರ್ಲೇಟಿವ್ ಡಿಗ್ರಿ. ಏನಪ್ಪಾ ಅಂತಾರ ನಮಗಿರೋ ಪ್ರಶ್ನೆ ಏನು ಸರ, ಈಗ ಗುಣ ಹಿಡಿದಾತ್ರಿ ಬದಲಾಸೋದು ಹೆಂಗ್ರಿ? ಬದಲಾಸೋದು ಹೆಂಗು ಇಲ್ಲಿ ನೋಡ್ರಿ, ತಲೆಯಾಗಿ ಇಟ್ಕೊಳ್ರಿ. ಇಲ್ಲಿ ಹೆಚ್ಚಾಗಿ ಪ್ರಶ್ನೆನ ಹೆಂಗ್ ಕೇಳ್ತಾನು ಅನ್ನೋದು ಹೇಳ್ತ ನೋಡ್ರಿ. ಪ್ರಶ್ನೆ ಹೆಂಗ್ ಕೇಳ್ತಾನಪ್ಪ ಅಂತಂದ್ರೆ ಹೆಚ್ಚಾಗಿ ಸೂಪರ್ಲೇಟಿವ್ ಡಿಗ್ರಿನ ವಾಕ್ಯ ಕೊಡ್ತಾನ. ಬೆಂಗಳೂರು ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿ. ಬೆಂಗಳೂರು ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿ. ಇಲ್ಲಿ ನೋಡ್ರಿ ದ ಐತ್ರಿ, ದ ಐತೆ ಅಂದ್ರೆ ಅದೇನು ಸೂಪರ್ಲೇಟಿವ್. ಇಂಟರ್ಚೇಂಜ್ ಮಾಡ್ಬೇಕಾಗೈತಿ ಇವತ್ತು ಅಡ್ಡತ್ರೊಳಗೆ. ಯಾವ್ಯಾವ್ದ್ರೊಳಗ ಕಂಪ್ಯಾರಿಟಿವ್ ಒಳಗೂ ಮಾಡ್ಬೇಕು, ಪಾಸಿಟಿವ್ ಒಳಗೂ ಮಾಡ್ಬೇಕು. ಹಿಂಗಿದ್ದನ್ನ ಚೇಂಜ್ ಮಾಡ್ಬೇಕಾದಾಗ ಏನ್ ಮಾಡ್ಬೇಕು? ಮೇನ್ ಇಂಪಾರ್ಟೆಂಟ್ ಅದೇನು ಇಲ್ಲಿ ನಮಗೇನಾಗೈತಿ, ಬೆಂಗಳೂರಿಗೆ ಕಂಪೇರ್ ಮಾಡಾಕ ಯಾವುದು ಸಿಟಿ ಹೆಸರು ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಾರೇನ್ರಿ? ನೋಡ್ರಿ ಇಲ್ಲಿ ಏನ್ರಿ ಯಾವ್ದಾರ ಹೆಸರುತ್ತೆ ಹೋಗ್ಲಿ. ಬೆಂಗಳೂರು ಸಿಟಿ ಬ್ಯೂಟಿಫುಲ್ ಸಿಟಿ ಅಂದಾನ. ಏನು ಕರ್ನಾಟಕನೂ ಅಂದಿಲ್ಲ, ಏನು ಇಂಡಿಯಾನೂ ಅಂದಿಲ್ಲ. ಆದ್ರೂ ನಾವು ಕಂಪೇರ್ ಮಾಡ್ಬೇಕಾಗಿತ್ತು. ಕಂಪೇರ್ ಮಾಡ್ಬೇಕಾದಾಗ ಅಲ್ಲಿ ಏನು ಕೊಟ್ಟಿಲ್ಲ ಅಂದ್ಮೇಲೆ ಏನಾಕತ್ರಿ, ನಾವೇನ್ ಮಾಡ್ಕೋಬೇಕು? ಯಾವ್ದಾರೆ ಒಂದು ಸಿಟಿ ಅಂತ ಹೇಳ್ಬೇಕು. ಯಾವ್ದಾರೆ ಒಂದು ಸಿಟಿ ಅಂತಾನೆ ಹೇಳ್ಬೇಕಲ್ಲ. ಈಗ ಒಂದಕ್ಕ ಕಂಪೇರ್ ಮಾಡ್ಬೇಕಲ್ಲ ಕಂಪ್ಯಾರಿಟಿವ್ ಡಿಗ್ರಿ ಅಂದಾಗ, ಹೌದಿಲ್ಲ? ಯಾವ್ದಾರೆ ಒಂದು ಅನ್ನಕ್ ನಾವು ಇಂಗ್ಲೀಷ್ ಏನು ಬರಿತೀವ್ರಿ? ದ್ಯಾನ್ ಎನಿ ಅದರ್ ಸಿಟಿ. ಯಾವ್ದಾರೆ ಒಂದು, ದ್ಯಾನ್ ಎನಿ ಅದರ್ ಸಿಟಿ, ಯಾವ್ದಾರೆ ಒಂದು ಅಂತ ಅರ್ಥ. ಹೌದಾ? ಸಿಂಪಲ್. ಇನ್ನು ಯಾವ್ದಾರೆ ಒಂದು ಮಾಡ್ಬೇಕಾದಾಗ ಇಲ್ಲಿ ಏನತ್ಲ ಬರ್ಕೋರಿ, ಬೆಂಗಳೂರು ಬರದ್ರಿ ಪೈಲ ಬೆಂಗಳೂರು ಬರಿತೀರಿ. ಇದನ್ನ ಏನ್ ಮಾಡ್ಬೇಕಾಯ್ತು ನಾವು ಬೇರೆ ಸಿಟಿ ಏನ್ ಮಾಡ್ಬೇಕಾಯ್ತಿ? ಕಂಪೇರ್ ಮಾಡ್ಬೇಕಾಯ್ತಿ. ಈಜ್ ಬರದ್ರಿ, ಇಲ್ಲಿ ದ ಐತಿ, ಅಲ್ಲಿ ನಾವು ದ ಹಚ್ಚಂಗಿಲ್ಲ. ಸಪೋಸ್ ದ ಹಚ್ಚಿದ್ರಪ್ಪ ಅಂತಾರ ಇದೇನತ್ತು ಸೂಪರ್ಲೇಟಿವ್ ಡಿಗ್ರಿ ಆಗ್ತೈತಿ. ಯಾಕಪ್ಪ ಅಂತಾರ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಮಾತ್ರ ದ ಹಚ್ಬೇಕು. ಅದಕ್ಕೆ ದ ಹಚ್ಚಂಗಿಲ್ಲ. ದ ಹಚ್ಚಲಾರ್ದ ಏನ್ ಮಾಡ್ತೀರಿ? ಮುಂದಿನ ಇದನ್ನ ನೋಡ್ಕೋಬೇಕು. ಏನ? ಅಡ್ವರ್ಬ್. ಬ್ಯೂಟಿಫುಲ್ ಐತಿ, ಬ್ಯೂಟಿ ಅಂತಕ್ಕಂಥದ್ದು ನೌನ್ಗೆ ನಾವೇನ್ ಮಾಡ್ಕೊಂಡಿವಿ? ಸಫಿಕ್ಸ್ ಹಚ್ಚಿ ಅದನ್ನ ಏನ್ ಮಾಡ್ಕೊಂಡಿವಿ? ಅಡ್ಜೆಕ್ಟಿವ್ ಮಾಡ್ಕೊಂಡಿವಿ. ಅದಕ್ಕೆ ನಾವೇನ್ ಮಾಡ್ಕೋತೀವಪ್ಪ ಅಂತಾರ ಇದ್ರ ಹಿಂದ್ಗಡೆ ಏನ್ ಹಚ್ಬೇಕು? ಇಲ್ಲಿ ಮೋಸ್ಟ್ ಬಂದೈತಿ ಅಂದ್ರೆ ಇನ್ನು ನಾವೇನ್ ಹಚ್ಬೇಕು? ಮೋರ್ ಹಚ್ಬೇಕ್ರಿ. ಮೋರ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್. ಇನ್ನು ಯಾವ್ದಾರೆ ಒಂದು ಸಿಟಿ ಅಂತ ಬರ್ದ್ರ ಬಗ್ಗೆ ಹೇಳ್ತೀರಿ. ಬೆಂಗಳೂರು ಬಹಳ ಸುಂದರ ಆಗೈತಿ ಅಂತ ಹೇಳ್ರ, ಎದರ್ಕಿಂತ ಸುಂದರ ಯಾವ ಬೇಕಾದ ಸಿಟಿ ರೀ? ಯಾವ್ದಾರ ಒಂದು ಸಿಟಿ, ದ್ಯಾನ್ ಎನಿ ಅದರ್ ಸಿಟಿ. ಇಟ್ಟು ಬರದ್ರಪ್ಪ ಅಂತಾರ ನಿಮ್ಮದ ಚೇಂಜ್ ಮಾಡಿದಂಗ ಆತು. ಇಲ್ಲಿ ಲಕ್ಷದಾಗ ಇರ್ಬೇಕಾಗಿದ್ದು ಏನಪ್ಪಾ ಅಂತಾರ, ಒಂದನೇದು ದ ತೆಗಿಬೇಕು. ಎರಡನೇದು ಇದರ ಫಾರ್ಮ್ಯಾಟ್ ಏನತ್ಲೆ, ಇದು ಮೋಸ್ಟ್ ಬ್ಯೂಟಿಫುಲ್ ಇದ್ದಿದ್ದನ್ನ ನಾವು ಏನ್ ಮಾಡ್ಕೋಬೇಕು? ಎರಡಕ್ಕೆ ಹೋಲಿಕೆ ಮಾಡ್ಬೇಕಾದಾಗ ಯಾವ ಅಡ್ಜೆಕ್ಟಿವ್ ಫಾರ್ಮ್ ಬರ್ತೈತ್ಲೆ ಅದಕ್ಕೆ ನಾವು ಅದನ್ನ ಹೋಲಿಕೆ ಮಾಡ್ಕೋಬೇಕು. ಅದೇನಾತು? ಇಲ್ಲಿ ನಮ್ಮದ ಮೋರ್ ಬ್ಯೂಟಿಫುಲ್ ಆತು. ಹೌದಾ? ಏನಾಗತಿ? ಅದಾದ ನಂತರ ಕಂಪಲ್ಸರಿ ಕಂಪ್ಯಾರೇಟಿವ್ ಡಿಗ್ರಿ ಒಳಗ ದ್ಯಾನ್ ಎನಿ ಅದರ್ ಮರೆಯೋಂಗಿಲ್ರಿ.
ಸಿಟಿ ಕೊಟ್ಟಿರ ಸಿಟಿ ಬರ್ರಿ, ಬಾಯ್ ಕೊಟ್ಟಿರ ಬಾಯ್ ಬರ್ರಿ, ಮತ್ತೇನು ಕೊಟ್ಟಿರ್ತಾರ ಅದನ್ನ ಬರ್ರಿ. ದ್ಯಾನ್ ಎನಿ ಅದರ್ ಮಾತ್ರ ಮರೆಯೋಂಗಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ದ್ಯಾನ್ ಎನಿ ಅದರ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್, ಅದನ್ನ ಮರೆಯೋಂಗಿಲ್ಲ. ಇಟ್ ಮಾಡ್ರಿ ಅಂದ್ರೆ ಅದು ಕಂಪ್ಯಾರಿಟಿವ್ ಆದ. ಇನ್ನು ಇದನ್ನ ನಾವೇನ್ ಮಾಡ್ಕೊಂಡು ಪಾಸಿಟಿವ್ ಮಾಡ್ಕೊಂಡು, ಪಾಸಿಟಿವ್ ಮಾಡ್ಕೋಬೇಕಾರೆ ಏನ್ ಮಾಡ್ಬೇಕು? ಬೆಂಗಳೂರನ್ನ ನಾವು ಡೈರೆಕ್ಟ್ ಇಲ್ಲಿ ಬರೆಯಾಕೆ ಬರಂಗಿಲ್ರಿ ಸ್ಟಾರ್ಟಿಂಗ್. ಯಾಕೆ ಹೇಳ್ರಿ? ಯಾಕಪ್ಪ ಅಂತಂದ್ರ ಇಲ್ಲಿ ಯಾವುದನ್ನು ಏನ್ ಮಾಡಿಲ್ಲ, ನಮಗ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದ್ಮೇಲೆ ನಾವೇನ್ ಮಾಡ್ಕೋಬೇಕು? ಯಾವುದಕ್ಕೂ ನಾವು ಹೋಲಿಕೆನ ಮಾಡೋಂಗಿಲ್ಲ ಇಲ್ಲಿ. ಅದ್ರದಷ್ಟ ಸಿಂಪ್ಲಿ ಅದ್ರದಷ್ಟ ಹೇಳ್ಬೇಕಾಗೈತಿ. ಆವಾಗ ನಾವೇನಂತಾರಿ, ಯಾವುದಕ್ಕೂ ಹೋಲಿಕೆ ಮಾಡ್ಕೊ ಏನಂತ ನೋ ಅದರ್ ಸಿಟಿ ಅಂತ ಬರ್ಕೋತೀರಿ. ಈ ಸಿಟಿ ಐತಿ ಅಣ್ಣಂತಲೇ ನೋ ಅದರ್ ಸಿಟಿ ಬರ್ದ್ರಿ. ಅದ ಸಿಟಿ ಬದ್ಲಿ ಬಾಯ್ ಇದ್ದ ನೋ ಅದರ್ ಬಾಯ್ ಅಂತ ಬರೀಬೇಕು. ಇಲ್ಲಿ ದ್ಯಾನ್ ಎನಿ ಅದರ, ಇಲ್ಲಿ ನೋ ಅದರ್. ನೋ ಅದರ್ ಸಿಟಿ ಬರ್ದ್ರಿ. ಪಾಸಿಟಿವ್ದಾಗ ಏನ್ರಿ? ಈಸ್, ಆಸ್. ಇನ್ನೇನ? ಅಡ್ಜೆಕ್ಟಿವ್ ಇಳಿಸ್ರಿ. BEAUTIFUL, ಬ್ಯೂಟಿಫುಲ್ ಐತ್ರಿ. ಬ್ಯೂಟಿಫುಲ್ ಆದ ನಂತರ ಏನ್ರಿ? ಆಸ್ ಬರಿಬೇಕ್ರಿ. ಯಾಕ್ರಿ? ಈ ಸಿಟಿ ಇದ್ದಿದ್ದು ಎಲ್ಲಿ ಹೋಗೈತಿ? ಈಗ ಆಲ್ರೆಡಿ ಇಲ್ಲಿ ಬಂದತಿ. ಆಸ್ ಬರ್ದ್ರಿ. ಆಸ್ ಬರ್ದ ನಂತರ ಇನ್ನು ಯಾವ್ದನ್ನ ನೀವು ಹೋಲಿಕೆ ಮಾಡ್ಲಾರ, ಯಾವ್ದ್ರದ ಅಂದ್ರೆ ಯಾವ ಸಬ್ಜೆಕ್ಟ್ ಬಗ್ಗೆ ಹೊಗಳಾಗ್ತಾರಲ್ಲ ಅದ್ರ ಹೆಸರು ಬರ್ದ್ ಬಿಡ್ರಿ. ಬಗ್ಗೆ ಬೆಂಗಳೂರು ಕಲಾಸ್. ಇದನ್ನ ಒಟ ಮರೆಯಂಗಿಲ್ಲ. ಇಟ್ ಮಾಡ್ರಂದ್ರ ನಿಮ್ದು ಪಾಸಿಟಿವ್ ಡಿಗ್ರಿ ಇದ್ದಿದ್ದನ್ನ, ಇದು ಸೂಪರ್ಲೇಟಿವ್ ಡಿಗ್ರಿ ಇದ್ದಿದ್ದನ್ನ ಪಾಸಿಟಿವ್ ಮಾಡ್ತಕ್ಕಂಥ ಪ್ರೊಸೆಸ್ ಕಂಪ್ಲೀಟ್ ಆಯ್ತು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇನ್ನೇನಪ್ಪ ಅಂತಾರ ಮತ್ತೊಂದು ನಮ್ನಿ ಬರ್ತದ್ರಿ ಇಲ್ಲಿ. ಇದ ಒಂದ್ ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಗ್ತದೆ. ಇದೇನ್ ಈ ಇನ್ಕಸಕ್ಕೆ ಹೇಳಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ತಿಳಿಲಿಲ್ಲ ಅಂದ್ರೆ ಮತ್ತೊಮ್ಮೆ ಕಮೆಂಟ್ ಹಾಕ್ರಿ. ಮತ್ತೊಂದು ಮುಂದಿನ ವಿಡಿಯೋದಾಗ ಮತ್ತೊಮ್ಮೆ ಹೇಳ್ತೀನಿ. ಇನ್ನ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಐತಿ ನೋಡ್ರಿ. ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳುವಾಗ ಹಿಂಗ ಕೇಳಕತ್ತಾರ್ರಿ. ಯಾಕೆ ಅವ್ರಿಗೂ ಏನ್ರಿ ಟ್ವಿಸ್ಟ್ ಮಾಡಿ ಕೇಳಿ ಮಾರ್ಕ್ಸ್ ಕಡಿಮೆ ಮಾಡ್ತಕ್ಕಂಥ ಒಂದು ವಿಚಾರ ಏನಾಗೈತಿಪ್ಪ ಅಂತಾರ. ಹಿಂಗ ಕೊಡ್ತಾನೆ. ಏನ್ ಕೊಡ್ತಾನೆ ಗೊತ್ತೇನ್ರಿ? ಸೂಪರ್ಲೇಟಿವ್ ಡಿಗ್ರಿ ಕೊಡ್ತಾಗ ಸಿಂಪಲ್ ಕೊಡಂಗಿಲ್ಲ. ಏನ್ ಕೊಟ್ಬಿಡ್ತಾನಪ್ಪ ಅಂತಾರ, ಇದ್ರೊಳಗೆ ನಡು ಐತಿ ನೋಡ್ರಿ ವರ್ಡ್. ಏನಪ್ಪಾ ಅಂದ್ರ ಒನ್ ಆಫ್ ದ ಅಂದ್ರೆ ಅಷ್ಟ್ರೊಳಗ ಅದು ಒಂದ ಅಂತ. ಅಷ್ಟ್ರೊಳಗ ಅದು ಒಂದಂದ್ರೆ ಯಾವುದು? ಮೆಟಲ್ಸ್. ಇಲ್ಲಿ ಏನತಿ ಮೆಟಲ್ಸ್ ಅತಿ ಅಂದ್ರೆ ಲೋಹಗಳಲ್ಲಿ ಇದು ಒಂದಂತ. ಐರನ್ ಈಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್. ಕಬ್ಬಿಣವು ಅತ್ಯಂತ ಉಪಯೋಗಕಾರಿ ಲೋಹಗಳಲ್ಲಿ ಒಂದು. ಅತ್ಯಂತ ಉಪಯೋಗಕಾರಿ ಲೋಹಗಳಲ್ಲಿ ಒಂದು. ಇದನ್ನ ನಾವು ಕಂಪೇರ್ ಮಾಡ್ಬೇಕೇನು? ಅದನ್ನ ಏನ್ ಮಾಡ್ಬೇಕು? ಕಂಪೇರ್ ಮಾಡ್ಬೇಕು. ಕಂಪೇರ್ ಮಾಡ್ಬೇಕಾದಾಗ ಏನ್ ಮಾಡ್ಬೇಕಾಕತ್ ನಾವು? ಅಲ್ಲಿ ಯಾವ್ದನ್ನು ಕೊಡಲ್ದಾಗ ನೋ ಅದರ್ಥ ಹಚ್ಚಿದ್ರಿ, ಅಥವಾ ಜ್ಞಾನ ಏನೇ ಅದರ್ಥ ಹಚ್ಚಿದ್ರಿ. ಯಾವ್ದನ್ನು ಕೊಟ್ಟಿಲ್ಲ ಅಂದ್ರೆ ಯಾವ್ದಾರೆ ಒಂದಂತ ಇತ್ತು. ಇಲ್ಲಿ ಏನಾಗೈತಿ, ಅವ ರಿಸ್ಟ್ರಿಕ್ಷನ್ಕ್ಕೆ ನಿಮ್ಗೆ ಏನಂತೇಳಿ ಒನ್ ಆಫ್ ದ ಅಂದ್ರೆ ಕೆಲವೊಂದಿಷ್ಟು ಅದಾವ್. ಕಬ್ಬಿಣದಷ್ಟ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮೆಟಲ್ಸ್ ಅದಾವ. ಅದ್ರಾಗ ಇದು ಒಂದು ಅಂತ. ಇನ್ನು ನಾವೇನ್ ಮಾಡ್ಬೇಕು? ಈ ಉಪಯೋಗ ಬಂದವ್ರಲ್ಲಿ ಉಪಯೋಗಕ್ಕೆ ಇರ್ತಾವಲ್ಲ ಯೂತ್ನ ಬಿಟ್ಟು ಉಳಿಕಿದ ಮೆಟಲ್ಸ್ ಹೋಲಿಸ್ಬೇಕು. ಅದು ಅಂದ್ರೆ ಬಹಳಷ್ಟು ಕಬ್ಬಿಣದಂತ ಬಹಳಷ್ಟು ಮೆಟಲ್ಸ್ ಅದಾವ. ಅದ್ರಾಗ ಕೆಲವೊಂದಿಷ್ಟು ಉಪಯೋಗದಾವ. ಅದನ್ನ ಬಿಟ್ಟು ಉಳಿಕಿದ್ದು ಮೋಸ್ಟ್ ಆಫ್ ದ ಮೆಟಲ್ಸ್ ಕಾಲಿನ ಅದಾವಲ್ಲ ಇನ್ನೇ ಕಡೆ, ಅದನ್ನ ನಾವು ಇಲ್ಲಿ ಬರಿಬೇಕು. ಅದಕ್ಕೆ ಮೋಸ್ಟ್ ದ್ಯಾನ್ ಮೋಸ್ಟ್ ಅದರ್ ಅಂತಕ್ಕಂಥದ್ದು ಯೂಸ್ ಮಾಡ್ಕೊಳ್ಬೇಕು. ಏನ್ರಿ? ದ್ಯಾನ್ ಮೋಸ್ಟ್ ಅದರ್. ದ್ಯಾನ್ ಅಂತೂ ಬೇಕಾ. ಮೋಸ್ಟ್ ಅದರ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಮೋಸ್ಟ್ ಅದರ್ ಅಂತಕ್ಕಂಥ ಶಬ್ದವನ್ನ ನೀವು ಇಲ್ಲಿ ಮರ್ಯಾಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದನ್ನ ಮಾರ್ತಾರೆ ಅಂದ್ರೆ ಪಿಕ್ಚರ್ ಫೇಲ್ ಆಕತ್ತಿತ್ರದ. ಬಹಳಷ್ಟು ಜನ ಹುಡುಗರ್ದಾರ್ರಿ. ಅದ್ರಾಗ ಒಂದು 10-12 ಜನ ಹುಡುಗರು ಚಲೋದವರು. ಅದ್ರಾಗ ಇವೊಬ್ಬ. 100 ಜನರು 10-12 ಅಂದ್ರೆ ಉಳ್ಕಾದವ್ರು ಏನದಾರ್ರಿ 88 ಮಂದಿ ಚಲೋ ಇಲ್ಲ ಅಂತ ಅರ್ಥ. ಹಂಗಿದು ಮೆಟಲ್ಸ್ ಬಗ್ಗೆ. ಅದನ್ನ ಬರಿಬೇಕಾದಾಗ ಏನ್ ಮಾಡ್ತೀರಿ?
ಐರನ್ ಬರ್ಕೋತೀರಿ. ಐರನ್ ಈಸ್ ಆತ ಇಲ್ಲಿ ನೋಡ್ರಿ ಯೂಸ್ಫುಲ್. ಯೂಸ್ಗೆ ಏನ್ ಮಾಡ್ಯಾವ ನಾವು ಫುಲ್ ಹಚ್ಕೊಂಡಿವಿ. ಹಂಗಾರ ಇಲ್ಲಿ ಏನ್ ಮಾಡ್ಕೋಬೇಕು ನಾವು ಮೋರ್ ಯೂಸ್ಫುಲ್. ಮೋರ್ ಯೂಸ್ಫುಲ್ ಆಯ್ತ್ರಿ. ಮುಂದೇನ್ ಹಚ್ಬೇಕು ದ್ಯಾನ್ ಅಂತೂ ಹಚ್ಲೇಬೇಕು ಕಂಪಲ್ಸರಿ. ಇಲ್ಲಿ ಒನ್ ಆಫ್ ದ ಇತ್ತಂದ್ರ ಮೋಸ್ಟ್ ಅದರ್ ಹಚ್ಕೋತೀರಿ. ಮೋಸ್ಟ್ ಅದರ್, ಮೋಸ್ಟ್ ಅದರ್. ಇನ್ನೇನೈತಿ ಇಲ್ಲಿ ಮೆಟಲ್ಸ್ ಅಂದ್ರ ಇಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ಲೋಹಗಳಲ್ಲಿ ಕಬ್ಬಿಣವು ಲೋಹಗಳಿಗಿಂತ ಬಹಳಷ್ಟು ಲೋಹಗಳಿಗಿಂತ ಅಂದ್ರ ಬಹಳ ಲೋಹಗಳದಾವಲ್ಲ ಅದ್ರಾಗಿಂದ ಯಾವ್ದಾರ ಒಂದ್ರಕ್ಕಿಂತನೂ ಇದೇನತಿ ಬಹಳ ಉಪಯುಕ್ತಕಾರಿಯಾಗೈತಿ ಅಂತ ಬರಿತೀರಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಾರ ಇಲ್ಲಿ ಒನ್ ಆಫ್ ದ ಕೊಟ್ಟಾರ ಅಂದ್ಮೇಲೆ ಇಲ್ಲಿ ರಿಸ್ಟ್ರಿಕ್ಷನ್ ಬರ್ತೈತಿ. ಹಂಗಾರ ಸರ ಈಗ ಅಲ್ಲಿ ಯಾವ್ದು ರಿಸ್ಟ್ರಿಕ್ಷನ್ ಇಲ್ದಾಗ ನಾವೇನ್ ಬರ್ದಿದ್ವಿ ಇದ್ರೊಳಗ ಪಾಸಿಟಿವ್ದೊಳಗ ನೋ ಅದರ್ ಬರ್ದಿದ್ವಿ. ಇಲ್ಲಿ ಒನ್ ಆಫ್ ದ ಐತೆ ಅನ್ನೋದಕ್ಕೆ ನಾವೇನ್ ಬರಿಬೇಕಾಕೈತಿ ಇಲ್ಲಿ ವೆರಿ ಫ್ಯೂ ಬರಿಬೇಕಾಕೈತಿ. ಏನ್ರಿ ವೆರಿ ಫ್ಯೂ. ವೆರಿ ಫ್ಯೂ ಅಂದ್ರ ಅತಿ ಕಡಿಮೆ, ಅತಿ ಕಡಿಮೆ ಲೋಹಗಳು. ನೋಡ್ರಿ ಇಲ್ಲಿ ಕಂಪೇರ್ ಮಾಡೋತ್ನಾಗ ಎಷ್ಟು ಲೋಹಗಳು ಉಪಯೋಗಕ್ಕಿಲ್ಲಾಗಿದ್ದುಲ್ಲ ಅವನ್ನ ತಗೊಂಡು ಕಂಪೇರ್ ಮಾಡ್ತೀವಿ. ಆದ್ರೆ ಪಾಸಿಟಿವ್ ಮಾಡುವಾಗ ಯಾವ್ಯಾವ ಉಪಯೋಗದವಲ್ಲ ಅದ್ರೊಳಗ ಇದನ್ನ ಏನ್ ಹೇಳ್ತೀವಿ ನಾವು ಅತಿ ಕಡಿಮೆ ಲೋಹಗಳಲ್ಲಿ ಇದಂತ ಹೇಳ್ತೀವಿ. ಅದಕ್ಕೆ ವೆರಿ ಫ್ಯೂ ಮೆಟಲ್ಸ್ ಬರಿತೀರಿ. ಆಮೇಲೆ ಮೆಟಲ್ಸ್ ಬಹುವಚನ ಐತಿ ಆರ್ ಹಚ್ಚರಿ. ಮುಂದೆ ಮೆಟಲ್ಸ್ ಬಹುವಚನ ಐತಿ ಆರ್ ಹಚ್ಚರಿ. ಆರ್ ಆಸ್ ಯೂಸ್ಫುಲ್ ಆಸ್ ಐರನ್. ಕಲಾಸ್ ಇಟ್ಟು ಬರ್ದ್ರಪ್ಪ ಅಂತಾರ ನಿಮ್ದೇನಾಯ್ತು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಬಹಳ ಚಿಕ್ಕ ಟಾಪಿಕ್ ಆದ್ರೂ ಕೂಡ ಸುಮಾರು 2-3 ಮಾರ್ಕ್ಸ್ಗಳಿಗೆ ಏನ ಅಡ್ಡಿ ಇಲ್ಲ. ಯಾಕಂದ್ರೆ 10th ಆಲ್ಮೋಸ್ಟ್ ಹೆಚ್ಚಾಗಿದ್ದು 3 ಮಾರ್ಕ್ಸ್ಗೆ ಕೇಳಿದ್ದು ಹೆಚ್ಚು ಉಂಟು. ಈಗ ಇನ್ನು ಏನಪ್ಪಾ ಅಂತಾರ ಕಾಂಪಿಟೇಟಿವ್ ಎಕ್ಸಾಮ್ದೊಳಗ HSTR ಆಗಲಿ PSTR ಆಗಲಿ ಅಲ್ಲಿ ಬೇಕಾರೆ ಇದು TET ಒಳಗ ಒಂದು 2-3 ಸರ್ತಿ 2 ಮಾರ್ಕ್ಸಿಗೆ ಬಂದದ. ಅಂದ್ರ ಬೇರೆ ಬೇರೆ ಟಿಕ್ಕೂ ಬೇರೆ ಬೇರೆ ಕ್ವಶನ್ಗಳು ಬಂದವ. ಐಡೆಂಟಿಫೈ ಡಿಗ್ರೀಸ್ ಬಂದತಿ. ಒಮ್ಮೆ ಏನಾಗೈತಪ್ಪ ಅಂತಾರ ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟ ಏನ್ ಮಾಡ್ಯಾನು ಎರರ್ ಕಂಡು ಹಿಡಿಯಕ್ಕೆ ಹೇಳ್ಯಾನು, ತಪ್ಪು ಎಲ್ಲಿದ್ ಕಂಡು ಹಿಡಿಯಕ್ಕೆ ಹೇಳ್ಯಾನು. ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಹೆಂಗಿರ್ತೈತೆ ಅನ್ನೋದು ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಕಂಡು ಹಿಡಿಬೋದು. ಇಲ್ಲಿ ಗೊತ್ತಿರ್ಲಿಲ್ಲಪ್ಪ ಅಂದ್ರೆ ಕಂಡು ಹಿಡಿಯಕ್ಕೆ ಬರಂಗಿಲ್ಲ. ಅದಕ್ಕೆ ನೀವು ಫಸ್ಟಿಗೆ ಏನ್ ಹೇಳಿ ಅವ್ನ ಕುರ್ತಾ ಹೆಂಗೆ ಹಿಡಿದ ಅನ್ನೋದನ್ನ ಮೊದಲ ಹೇಳೇನಿ. ಈಗ ಸೊ ಇಲ್ಲಿವರೆಗೆ ನಾವ್ ಏನ್ ಮಾಡಿದಪ್ಪ ಅಂತಾರ ಡಿಗ್ರೀಸ್ ಬಗ್ಗೆ ಚರ್ಚೆ ಮಾಡಿದೀವಿ. ಏನ ಡಿಗ್ರೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬೇರೆ ಬೇರೆ ಒಂದು ಎದುರೊಳಪ್ಪ ಅಂತಾರ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಿದ್ದಿರ್ತಕ್ಕಂಥವುಗಳನ್ನ ನಾವೇನ್ ಮಾಡೋಣಪ್ಪ ಅಂತಾರ ನಾಳೆ ಡಿಸ್ಕಷನ್ ಮಾಡೋಣ. ಹಾಗೆ ಇವತ್ತೇನಾಗ್ಯದಪ್ಪ ಅಂತಾರ ನಮ್ಮ ಕಮೆಂಟ್ ಬಾಕ್ಸ್ ಒಳಗ ಒಂದು 2-3 ಕಮೆಂಟ್ ಬಂದವ. ಏನಾಗೈತಿ ಕ್ವಶನ್ ಟ್ಯಾಗ್ ಬಗ್ಗೆ ಕ್ಲಾಸ್ ಮಾಡ್ರಿ ಸರ್ ಅಂತ ಹೇಳಿ ಕಮೆಂಟ್ ಬಂದವ. ಕ್ವಶನ್ ಟ್ಯಾಗ್ ಅಷ್ಟೇ ಯಾಕ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅನ್ನ ನಾವು ಪೂರ್ತಿಯಾಗಿ ಒಂದು ವಿಡಿಯೋ ಮಾಡಿ ಹಾಕ್ಬೇಕಂತಕ್ಕಂಥದ್ದು ಒಂದು ವಿಚಾರ ಅದ. ನಾಳಿನ ವಿಡಿಯೋವನ್ನ ಇಂಟ್ರೋಗೇಟಿವ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ಹಾಗೆ ಕ್ವಶನ್ ಟ್ಯಾಗ್ ಗಳನ್ನ ಹೆಂಗ್ ಮಾಡ್ಬೇಕು ಅದರ ಬರ್ತಕ್ಕಂಥ ರೂಲ್ಗಳು ಏನೇನು ಅನ್ನೋದನ್ನ ನಾನು ನಾಳೆ ವಿಡಿಯೋಗಳಲ್ಲಿ ಮಾಡಿ ಹಾಕ್ತೀನಿ. ಖಂಡಿತ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ನಮ್ಮ ಚಾನಲ್ ಅನ್ನ ವೀಕ್ಷಿಸಿ ಅದಕ್ಕೆ ಪ್ರೋತ್ಸಾಹ ನೀಡ್ತಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ. ಹಂಗ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಲೈಕ್ ಕೊಡೋದು ಮರಿಬೇಡ್ರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ, ಹಂಗ ಬಾಜುಕಿದ್ದವ್ರಿಗೆ ಹೇಳೋದು ಮರಿಬೇಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದವರೆಗೆ ಕಾಯ್ತಾರೆ. ಅಲ್ಲಿವರೆಗೆ ಎಲ್ರಿಗೂ ಗುಡ್ ಬೈ.